ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. 12ರಲ್ಲಿ ಜಮೀನು ಖರೀದಿ ಮಾಡ್ತಾರೆ, 13ರಲ್ಲಿ ಜಮೀನು ತಗೊಳ್ಳೋದಕ್ಕೆ ಕೊಡ್ತಾರೆ. ಅದನ್ನ ಅವ್ರು ತೆಗೆದುಕೊಂಡಂತ ಲ್ಯಾಂಡ್ ರೇಟ್ ಅವಾಗ 12 ಲಕ್ಷ 8 ಲಕ್ಷ ನಾವು ಸೌದಷ್ಟು ಬೆಲೆ. ಇಮಿಡಿಯೇಟ್ 13ರಲ್ಲಿ ಬರೋದಕ್ಕೆ 40 ಲಕ್ಷ ರೂಪಾಯಿ ಬರುತ್ತೆ. ಪರ್ಪಸ್ಲಿ ಇದನ್ನು BTD ಮುಳುಗಡೆ ಆಗತ್ತೆ, ಇದನ್ನ ತಗೊಂಡು ಹೆಚ್ಚಿಗೆ ರೇಟಿಗೆ ಕೊಡೋಣ ಅಂತಕ್ಕಂಥ ಇಂಟೆನ್ಸ್ಲಿ ತಗೊಳ್ತಾರೆ. ಇದ್ರ ಅರ್ಥ ಏನಂದ್ರೆ ಇದರಲ್ಲಿ ಹಣ ಮಾಡಲಿಕ್ಕೆ. ಅದಕ್ಕೆ ಆ ನಂತರ ಮತ್ತು ಈಗ 30 ಎಕರೆ ಸಿಕ್ಕಿದೆ, ಇನ್ನೂ ಹೆಚ್ಚಿನ ಎಕರೆಗಳು ಸಿಗ್ತವೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದಾರೆ, ಇನ್ನೂ ನಮಗೆ ಲಿಸ್ಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಏನಾಗಿದೆ ಅಂದ್ರೆ ಅದಕ್ಕೆ ಕೋರ್ಟ್ನಲ್ಲಿ ಸ್ಕ್ವೇರ್ ಮೀಟರ್ಗೆ 17,000 ರೂಪಾಯಿ, ಸ್ಕ್ವೇರ್ ಮೀಟರ್ಗೆ 17,000 ರೂಪಾಯಿ ಇದು ಕೋರ್ಟ್ನಲ್ಲಿ ಆಗಿದೆ. 17,000 ಸ್ಕ್ವೇರ್ ಮೀಟರ್ಗೆ ಸ್ಕ್ವೇರ್ ಫುಟ್ ಅಲ್ಲ, ಸ್ಕ್ವೇರ್ ಮೀಟರ್ ಕರೆಕ್ಟ್. ಉದ್ದೇಶ ಏನಂದ್ರೆ 12 ತಗೊಳ್ಕೊಳ್ಳೋದು, BTD ಲ್ಯಾಂಡ್ ಅಕ್ವಿಸಿಷನ್ ಕೊಟ್ಟು ಅದರಲ್ಲಿ ಬುಕ್ ಮಾಡ್ತಾರೆ. ಆ ಸಿಟಿಯಲ್ಲಿ ತಿಮ್ಮಪುರ ಅಪ್ರೂವ್ ಆದರೆ ರಾಜಕೀಯ ನಿವೃತ್ತಿ ನಮ್ಮ ಲೆಕ್ಕದಲ್ಲಿ ಯಾವುದೇ ಈ ಕೋರ್ಟ್ ಕಟ್ಟೆಯಲ್ಲಿ ಎತ್ಕೊಂಡು ದುಡ್ಡು ಮಾಡ್ತಕ್ಕಂಥವ್ರು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಬಾರಿ ಜೋಡೆತ್ತುಗಳಂತೆ ಅವ್ರು ಕೆಲಸ ಮಾಡ್ತಿದ್ರಲ್ಲಿ. ಇಬ್ರು ಒಬ್ಬರ ಮೇಲೆ ಒಬ್ಬರ ಮೇಲೆ ಜಿಲ್ಲಾದವರೆಲ್ಲರೂ ಒಂದು ಕಡೆ ಒಂದು ಕಡೆ ಇದ್ರು. ಈ ರೀತಿ ಬಾಗಲಕೋಟೆಯನ್ನ ಒಂದು ಕಡೆ ನಾವೇನ್ ಮಾಡಿದೀವಿ, ನಮ್ಮ ಇಕ್ಕೆಪಾಲ್ ಸಾಹೇಬರು ನೀರಾವರಿ ಮಂತ್ರಿದಾಗ ಏನ್ ಮಾಡಿದೀವಿ, ಅವ್ರ ಮುಂಚೆ ಹೇಳಿದ್ರಲ್ಲೂ ಗೊತ್ತಿಲ್ಲ ನನಗೆ. ಈ ಕ್ಯಾಬಿನೆಟ್ ಸಬ್ ಕಮಿಟಿ ತಗೊಂಡು ಬಂದದ್ದು ಹೇಳಿದ್ರಿ ಸರ್, ಕ್ಯಾಬಿನೆಟ್ ಸಬ್ ಕಮಿಟಿನ ಇಲ್ಲಿ ಮಾಡಿ ಬಾಗಲಕೋಟೆ ಅಭಿವೃದ್ಧಿಗೆ BTDಗೆ 530 ಕೋಟಿ ರೂಪಾಯಿ ತಂದಂತವ್ರು ನಾವು ತಂದ್ರೆ ಎಷ್ಟು 630 ಕೋಟಿ ರೂಪಾಯಿ ಎಚ್.ಕೆ. ಪಾಟೀಲ್ ನೀರಾವರಿ ಮಂತ್ರಿ, SF ಕೃಷ್ಣ ಅವರು ಮುಖ್ಯಮಂತ್ರಿ, ನಾನು ಜಿಲ್ಲಾ ಮಂತ್ರಿ. ಕ್ಯಾಬಿನೆಟ್ ಸಬ್ ಕಮಿಟಿನೇ ತಂದು ಬಾಗಲಕೋಟೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಕ್ಕಂಥವ್ರು ನಾವು. ಅದ್ರ ಜೊತೆಗೆ ಅಷ್ಟು ಹಣದ ಖರ್ಚನ್ನು ಮಾಡಿ ಗೇಟ್ ಹಾಕ್ಸಿದ್ದೀವಿ. ಏನು ಪುಣ್ಯ ಕೆಲಸ ಮಾಡ್ಯಾರ, ಗೇಟ್ ಹಾಕ್ಸ್ಯಾರ, ಯಾವರೆಂತ ಪುಣ್ಯ ಕೆಲಸ ಮಾಡಿದ್ದಾರೆ, ಏನು ಮಾತಾಡಕ್ಕೆ ಯೋಗ್ಯತೆ ಇರಲಿ. ನೀರಾವರಿ ವಿಷಯದಲ್ಲಿ ಆಗಲಿ, ಬಾಗಲಕೋಟೆ ವಿಷಯದಲ್ಲಿ ಆಗಲಿ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಹೇಳುತ್ತಿದೆ. ಅವ್ರು ಏನ್ ಮಾಡಿದ್ರು, ಟೀಕೆ ಮಾಡೋರಿಗೆ ನೈತಿಕತೆ ಇರ್ಬೇಕಲ್ಲ, ನೈತಿಕತೆ ಇದ್ದವ್ರು ಟೀಕೆ ಮಾಡಬೇಕು. ತಾವೇನಾದ್ರು ಮಾಡಿದ್ರೆ ಟೀಕೆ ಮಾಡಬೇಕು. ಇವ್ರು ಮಾಡಿದ್ದೇ ಕಾರ್ಬಾರ, ಅವರಲ್ಲಿ ದುಡ್ಡು ಮಾಡೋದು, ಇವರಲ್ಲಿ ಲ್ಯಾಂಡ್ ಕೊಡೋದು. ಬಾಗಲಕೋಟೆಗೆ ಮಾರಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರದ ಹಣ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅವರಾದ್ರೆ ನಾವು ಅಭಿವೃದ್ಧಿ ಬರುವ ಕೆಲಸ ಮಾಡ್ತಕ್ಕಂಥವ್ರು. H.K. ಪಾಟೀಲ್ ಸಾಹೇಬರು ಅವತ್ತು ಕಟ್ಟಪ್ರಭಾ ರೈತ ಬ್ಯಾಂಕ್ ನೀರನ್ನೇ ನಾವು ನಿಂತ್ಕೊಂಡಿದ್ದೆ. ಅವ್ರು ನೀರಾವರಿ ಸಚಿವರಾದ ನಂತರ ಇವತ್ತು ನೀರು ನೋಡ್ತಕ್ಕಂಥ ಆಯ್ತು. ಇವಾಗ ಮತ್ತೆ ಅವತ್ತು ಗೇಟ್ ಹಾಕಿದ ನಂತರ ಏನು BTD ಕೆಲಸ ಮಾಡಿದ್ವಿ, ಎಷ್ಟು ನಾವು ಇವತ್ತು ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿದ್ರು, ನಮ್ಮ ಜಿಲ್ಲೆ ಎಲ್ಲ ಶಾಸಕರು, J.T. ಪಾಟೀಲ್ ಸಾಹೇಬರು, SF ನಮ್ಮ ಬೆಂಬಲಕ್ಕೆ ಯಾವಾಗಲೂ H.K. ಪಾಟೀಲ್ ಸಾಹೇಬ್ ಇರ್ತಾರೆ. ಏನಾದರೂ ಗಟ್ಟಿ ಧ್ವನಿಯಲ್ಲಿ ನೀವು ಕೇಳಿದ್ರೆ ಏನು ತಪ್ಪು, ಕೇಳೋಣ ಅಂತಕ್ಕಂಥ ರೀತಿಯಲ್ಲಿ ನೀರಾವರಿ 40 ಲಕ್ಷ, ಒಣ ಬೇಸಾಯ 30 ಲಕ್ಷ ಎಟ್ಟೆಟ್ಟು ಟೈಮ್ ಕೊಡ್ತಕ್ಕಂಥದ್ದು ಅಲ್ಲಿ ಕಾರ್ಡ್ ಮಾಡಿದ್ದು.
ಇದು ನಾವು ನಮ್ಮ ಕಾಳಜಿಯಲ್ಲಿ ಬಾಲ್ಕೋಟ್ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಕಾಳಜಿಯಲ್ಲಿ ಅವ್ರು 2 ಹಂತ ಮಾಡಿದ್ರು. ಕ್ಯಾನ್ಸಲ್ ಮಾಡಿ ಒಂದೇ ಹಂತ ನಾವು ಮಾಡಕ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈಗಾಗಲೇ 3,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಹಣ ಕೊಡ್ತಕ್ಕಂಥದ್ದು, ಮಂಡ್ಯ ಮುಖ್ಯಮಂತ್ರಿಗಳು ಬಂದು ಚೆಕ್ ಮುಖಾಂತರ ಅವ್ರಿಗೆ ಹಣ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. 24-20 ಲಕ್ಷ ಮಾಡಿದ್ರು, 3 ಚೆಕ್ ಕೊಟ್ಟು ಸಹಾಯ ಮಾಡಿಬಿಟ್ಟಿದ್ವಿ. ಅದೇ ಡೌಟ್ ಈ ನಾಟಕಗಳು ಮಾಡ್ತಕ್ಕಂಥವ್ರಾದ್ರೆ ನಾವು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ನಾವು 40-30 ಅಷ್ಟೇ ಮಾಡಿಬಿಟ್ಟಿಲ್ಲ, ಹಣ ಕೊಡಕತ್ತೀವಿ ಇರ್ಬೋದು. ನಾವು 3 ವರ್ಷ 4 ವರ್ಷ ಕೊಡ್ತೀವಿ ಅಂತ ಹೇಳಿದ್ದು, 1 ವರ್ಷ ಹೆಚ್ಚು ಕಡಿಮೆ ಆದಿತ್ತು. ಆದ್ರೆ ಮಾಡಕತ್ತಿರೋರು ನಾವು ಏನು ಮಾಡಲಾದ ಟೀಕೆ ಮಾಡಿಕೊಂಡು ಕಾಲಹರಣ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥವ್ರು ಅವರು. ಇದು ಅವ್ರು ಮಾಡ್ತಕ್ಕಂಥ ಕೆಲಸ. ಏನ್ ಟೀಕೆ ಮಾಡಕ್ಕೆ ನಮ್ಮ ಬದ್ಧತೆ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು. ನಮ್ಮ ಬದ್ಧತೆ ಬಾಗಲಕೋಟೆ ಚಂಡೀಗಢ ಮಾದಲ್ಲಿ ಮಾಡೋರು ನಾವು. ಚಂಡೀಗಢ ಮಾತು ತಿಳ್ಕೊಂಡು ಅಡ್ಡಾಡೋರು ಅವರು. ಹಾಗಿದ್ರೆ ಬಾಗಲಕೋಟೆಯವ್ರು ತನ್ನಂತ ಹಣ ಎಷ್ಟು ಬೇಕಾದ್ರೆ ಇದಕ್ಕೆ ಆಗ್ತಾ ಇದ್ದೇನೆ. ಇನ್ನ ಹೇಗ್ ಮಾಡ್ತಾ ಇದ್ದಾರೆ? ಬಾಗಲಕೋಟೆ ಅಭಿವೃದ್ಧಿ ಕೊಟ್ಟಂತ ಹಣ ಇನ್ನೊಂದು ಯಾವುದು ಕಾರ್ಪಸ್ ಫಂಡ್ ನಾವು ತಗೊಂಡಿದ್ವಿ ಸುಡುತ್ತೆ. ಈಗಾಗಲೇ ಮತ್ತೆ 2 ಕೋಟಿ ಕೊಟ್ಟಿದೆ. ಈಗ ಏನೇನು ಬೇಕು ಅದಕ್ಕೆಲ್ಲ ನೋಡಿಕೊಂಡು ಇಲ್ಲಿ ಏನಪ್ಪ ಇಲ್ಲಿ ನಡೀತಕ್ಕಂಥ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ಏನಾಯ್ತೀನಿ, ದಯಮಾಡಿ ಬಾಗಲಕೋಟೆ ಸ್ವತಂತ್ರ ಅವತ್ತಾಗ ಬ್ರಿಟಿಷರಿಂದ ಸ್ವತಂತ್ರ. ಅಲ್ಲಿ ಬಾಗಲಕೋಟೆ ಜನತೆಗೆ ಸ್ವತಂತ್ರ ಇಲ್ಲ, ಡಿಕ್ಟೇಟರ್ಶಿಪ್ ಇದೆ. ಕೆಲವು ಊರುಗಳಾಗ ಬೇಕು ಇದನ್ನ ನಾವು ಓಟ್ ಕೇಳಕ್ ಹೋದ್ರೆ ನಮ್ಮ ಹುಡುಗರು ಹೊಡ್ಯಾಕತ್ತಿದ್ದಾರೆ, ಹೊಡಿತಾ ಇದ್ದಾರೆ, ಗುಂಡಾಗಿರಿ ಬರುತ್ತೆ. ಇನ್ನೂ ಏನು MLA ಆಗಿಲ್ಲ, ಈಗಲೇ ಚಾಲು ಆಗಿದೆ. ಕಾಲೇಜ್ಗಳಲ್ಲಿ ನಮ್ಮ ಹುಡುಗರು ಓಟ್ ಕೇಳಕ್ ಹೋದ್ರೆ ಹೊಡಿತಾರೆ. ಅಲ್ಲಿ ಕಾಲೇಜಲ್ಲಿ ಯಾರಾದ್ರೂ ಬಾಯ್ ಇಟ್ಟಿದ್ರೆ ಮಾಸ್ತರ್ಗಳು ಇನ್ಕ್ರಿಮೆಂಟ್ ಕಟ್, ಪ್ರಮೋಷನ್ ಕಟ್ ಅವರೇ ಬಿಟ್ಟು ಹೋಗೋ ರೀತಿಯಲ್ಲಿ SC ಎಂಪ್ಲಾಯ್ ಅಂತೂ ನಾನು ರಾಜೀನಾಮೆ ಕೊಟ್ಟು ಬಂದ. ಈ ರೀತಿ ಡಿಕ್ಟೇಟರ್ಶಿಪ್ ನಡೀತಕ್ಕಂಥದ್ದು ನೀವು ಮತ ಹಾಕ್ತಿರೋ ಅಥವಾ ಸಭ್ಯ ವ್ಯಕ್ತಿಗಳ ಮತ ಹಾಕ್ತಿರೋ ಅಂತಕ್ಕಂಥ ಜನತೆ ಮಾತನಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಾಗಲಕೋಟೆಗೆ ಮೂಲಕ ಬಾಗಲಕೋಟೆ ಜನತೆಗೆ ದಯಮಾಡಿ ಸ್ವಾತಂತ್ರ್ಯ ಹರಣ ಆಗ್ತದೆ, ಪ್ರಜಾಪ್ರಭುತ್ವದ ಹರಣ ಆಗ್ತದೆ. ಅದಕ್ಕೆ ದಯಮಾಡಿ ನೀವು ಅವಕಾಶ ಮಾಡಿಕೊಡ್ತಕ್ಕಂಥ ಮೂಲಕ ಜನತೆಗೆ ನಾನು ಇವತ್ತು ಈ ಗಲಾಟೆ ಗದ್ದಲಗಳ ನಡೆಯೋದ್ರಿಂದ ಪ್ರತಿ ಸಲ ಕೋಮು ಗಲಭೆಗಳ ಮೂಲಕ ಅಧಿಕಾರಕ್ಕೆ ಬರ್ಬೇಕಂತಕ್ಕಂಥ ಹುನ್ನಾರದಿಂದ ಬಾಗಲಕೋಟೆ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಯಾವುದೇ ಬಿಸಿನೆಸ್ಗಳು ಇವತ್ತಿಗೆ ಬರ್ತಾ ಇಲ್ಲ. ಯಾವುದೂ ಬಿಸ್ನೆಸ್ ಮಾಡೋರೆಲ್ಲರೂ ಬಾಗಲಕೋಟೆ ಗಲಾಟೆ ನಡೀತೈತಪ್ಪ ಅಲ್ಲಿ ಯಾಕೆ ಹೋಗೋಣ ಅಂತೇಳಿ ಇಂಡಸ್ಟ್ರಿ ಅವ್ರು ಬರುವಾಗ ಬಿಸ್ನೆಸ್ ಅವ್ರು ಬರುವಾಗ ನಾನು ವಿನಂತಿ ಮಾಡ್ಕೊತೀನಿ ಬಾಗಲಕೋಟೆ ಜನತೆಗೆ, ನಾವು ನಿಮ್ಮ ಜೊತೆ ಇರ್ತಾ ಇದ್ದೀನಿ. ದಯಮಾಡಿ ಬಾಗಲಕೋಟೆ ಶಾಂತ ರೀತಿಯಿಂದ ತಗೊಂಡ್ಬರೀ ಅಭಿವೃದ್ಧಿ ಮಾಡೋದು ವಿನಂತಿ ಮಾಡ್ತೀನಿ. ಈ ಗಲಾಟೆ ಗದ್ದಲಗಳ ನಡೆಸುವ ಮೂಲಕ ಅಧಿಕಾರ ಬರೋದನ್ನು ಹೊರಗೆ ತಳ್ಳಿ ಬಾಗಲಕೋಟೆ ಶಾಂತ ರೀತಿಯಿಂದ ತಂದಿಟ್ಟಪ್ಪ ಅಂದ್ರೆ ಇಂಡಸ್ಟ್ರಿ ಬರ್ತಾವೆ. ಪ್ರವಾಸೋದ್ಯಮ ಇಲಾಖೆ ಸಚಿವರಲ್ಲ, ಇವತ್ತಿಲ್ಲಿ ಏನು ಪ್ರವಾಸೋದ್ಯಮ ಬೆಳೀಬೇಕು ನೋಡಿ. ಬೆಳಗಾವಿಯಿಂದ ಬಾಗಲಕೋಟೆ, ಹಂಪಿಯಿಂದ ಈ ಕಡೆ ಬಿಜಾಪುರ ನಡುವಿದ್ದೀವಿ ನಾವು. ನಿನ್ನೆ ಮಲ್ಲಯ್ಯನ ಗುಡ್ಡ ಅಭಿವೃದ್ಧಿ ಮಾಡಬೇಕು. ಇವೆಲ್ಲವೂ ಈ ಊರು ಶಾಂತಿ ಇಟ್ಟರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ನಾನು ಜಿಲ್ಲಾ ಮಂತ್ರಿಯಾಗಿ ಬಾಗಲಕೋಟೆ ಜನತೆಗೆ ವಿನಂತಿ ಮಾಡ್ಕೊತಿದ್ದೀನಿ. ಇಲ್ಲಿ ಬಾಗಲಕೋಟೆ ಅಭಿವೃದ್ಧಿಗಾಗಿ ಶಾಂತ ರೀತಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಸಹೋದರತೆ ನಡೆದರೆ ಬಾಗಲಕೋಟೆ ಅಭಿವೃದ್ಧಿ ಆಗ್ತದೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ, ಜನತೆಗೆ ಎಷ್ಟೋ ಉದ್ಯೋಗ ಸಿಗ್ತಾವೆ.
ಸರ್ಕಲ್ ಚಿಕ್ಕ ಸಂಗಮದ ಬಗ್ಗೆ ಎಚ್ಚರಿಕೆ ಪಾಲಿಸಲು ಆದೇಶ ಮಾಡಿದ್ದಾರೆ. ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ಇದನ್ನ ನೋಡಿ ರಿಕ್ಷಾ ಅವ್ರಿಗೆ, ಲಾಜಿಂದವ್ರಿಗೆ, ಹೋಟೆಲ್ದವ್ರಿಗೆ, ಅಡ್ಡಾಡೋರಿಗೆ ಎಷ್ಟು ಬಾಗಲಕೋಟೆ ಅಭಿವೃದ್ಧಿ ಆಗುತ್ತಿಲ್ಲ. ಇಲ್ಲಿ ಯಾಕೆ ಬರೋಲ್ಲ ನಿಮ್ಗೆ ಗೊತ್ತಿದೆ. ಅಧಿಕಾರ ಲಾಭಿಸಿದ ನಡೀತಕ್ಕಂಥ ಕೋಮು ವಿಚಾರಗಳು ನಮ್ಗೆ ನೋವು ತಕ್ಕಂಥದ್ದು ಶಾಂತ ರೀತಿಯಿಂದ ದಯಮಾಡಿ ವಿಚಾರ ಗುಂಡಾಗಿರಿಂದ ಹೊರತುಕೊಂಡು ಅದಕ್ಕೆ ವಿನಂತಿ ಮಾಡ್ಕೊಳಕ್ ನಾನು ಬಂದಿದ್ದೀನಿ. ಇನ್ನ ಎಂಜಾಯ್ಮೆಂಟ್ ಅವ್ರು ತೀರ್ಕೊಂಡಿದ್ದು ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವೆಲ್ಲರೂ ನಮ್ಮ ಮುಂದೆ ಸಾಹೇಬ್ರ ಇದೇನು ಡಿಲಿಮಿಟೇಷನ್ ಆದಿದ್ರು ಬರ್ತಂದ್ರೆ ಬರ್ತಕ್ಕಿಲ್ಲ ಗೊತ್ತಿಲ್ಲ. ಅದಕ್ಕೆ ಏನಾರ ಬರ್ತಪ್ಪ ಅಂದ್ರೆ ಅವ್ರು ತೊಂದರೆ ಆಗ್ಬಾರ್ದು. ದಯಮಾಡಿ ಅವ್ರು ಉಪಕಾರ ತಿರ್ಸೋದು ಏನ್ರ ಇತ್ತು, ಅವ್ರು ಋಣ ತಿರ್ಸೋದು ಏನ್ರ ಇತ್ತಂದ್ರೆ ನಾವು ಬೇಸ್ ನೀತಿ ಅವ್ರಿಗೆ ಈಗ ಓಟ್ ಹಾಕಿದ್ರೆ ಅವ್ರು ನಾವು ಋಣ ತೀರಿಸ್ತೀವಿ. ಅವ್ರು ಮಾಡಿದ ತಂದೆ ಅವರು ಋಣ ತೀರಿಸ್ಕೊಂಡು ದಯಮಾಡಿ ವಿನಂತಿ ಮಾಡ್ಕೊತಿದ್ದೀನಿ ತಮ್ಮ ಮೂಲಕ ಜನತೆಗೆ. ಒಬ್ಬ ಸರಳ ಸಜ್ಜನಿಗೆ ಉಮೇಶ್ ನೀತಿ ಅವರಿಗೆ ನಾವು ಆಶೀರ್ವಾದ ಮಾಡಿ ಅಂತ